ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಓವನ್. ಒಂದು ದಿನ ಚಂದ್ರಕಾಂತ ಸ್ಟವ್ ಮೇಲೆ ಅನ್ನನ ಇಟ್ಬಿಟ್ಟು ಹಾಯಾಗಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ಲು. ಆ ಗುಂಗಲ್ಲಿ ಅನ್ನ ಸೀದೋಗ್ತಾ ಇರೋ ವಾಸನೆನೆ ಗಮನಿಸ್ಲಿಲ್ಲ. ಅದನ್ನು ಗಮನಿಸಿದ ಸೂರ್ಯಕಾಂತ ಅಲ್ಲಿಗೆ ಬಂದು, ಅದೇನೆ ಅಲ್ಲಿ ಅನ್ನ ಸೀದೋಗ್ತಾ ಇರೋ ವಾಸನೆ ಬರ್ತಾ ಇದ್ರೂನು ಇಲ್ಲಿ ಕೂತ್ಕೊಂಡ್ ಸೀರಿಯಲ್ ನೋಡ್ತಿದ್ಯಾ, ಅಷ್ಟಕ್ಕೂ ನೀನ್ ಈ ಲೋಕದಲ್ಲಿ ಇದ್ಯಾ ಇಲ್ವಾ ಅಂತ ಹೇಳ್ತಾ ಮೈ ಮರ್ತು ಸೀರಿಯಲ್ ನೋಡ್ತಾ ಇದ್ದ ಚಂದ್ರಕಾಂತನ ಕದಲ್ಸಿದ್ರು. ಇರಿ ಅತ್ತೆಮ್ಮ, ಈ ಸೀರಿಯಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. 6 ತಿಂಗಳಿಂದ ನೋಡ್ತಾ ಇದ್ದೀನಿ. ಇವತ್ತಾದ್ರೂ ಈ ಎಪಿಸೋಡ್ ನಲ್ಲಿ ಅವಳು ಬಾಗಲ್ ತೆಗಿತಾಳ ಇಲ್ವಾ ಅನ್ನೋದನ್ನ ನೋಡ್ಬೇಕು. ಅವಾಗ ಸೂರ್ಯಕಾಂತ, ಆ ಸೀರಿಯಲ್ ಯಾವಾಗ ಮುಗೀತೋ ಏನೋ, ಅಲ್ಲಿ ತನಕ ಈ ಅನ್ನ ಕತೆ ಏನೇ ಅಂತ ಕೇಳಿದ್ರು. ಇವಾಗ ಏನ್ ಮಾಡೋದತ್ತೆ, ಇವಾಗ ನನಗ್ ತುಂಬಾ ಟೆನ್ಷನ್ ಆಗ್ತಿದೆ. ನಿಮ್ ಮಗ ಮತ್ತೆ ಮಾವ ಇಬ್ರು ಊಟಕ್ ಬರೋ ಟೈಮ್ ಆಯ್ತು. ಹೇಳಿದ ತಕ್ಷಣ, ನಿಮ್ ಮಾವ ಹೆಂಗೋ ಏನೋ ಬಿಡು, ಆದ್ರೆ ನನ್ ಮಗ ಹಸಿವ್ ತಡಿಯಲ್ಲ. ಇವಾಗ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು ಅಂತ ಹೇಳ್ತಾ ಒಳಗಡೆ ಹೋಗಿ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಓವನ್ನ ತೆಗೆದ್ರು. ಅದನ್ನು ನೋಡಿ ಆಶ್ಚರ್ಯಪಟ್ಟಳು ಚಂದ್ರಕಾಂತ. ಆ ಕೂಡ್ಲೆ ಹೊಲದಿಂದ ರವಿ ಹಾಗೂ ಸುಬ್ಬರಾವು ಬಂದ್ರು. ಏನೇ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ, ಊಟಕ್ ನೀಡು ಅಂತ ಹೇಳಿದ್ರು. ಅದನ್ ಕೇಳಿದ್ ಚಂದ್ರಕಾಂತ ಬೆಚ್ಚ ಬಿದ್ದು, ಇಲ್ ನೋಡಿ ಅತ್ತೆ, ಈ ಮೈಕ್ರೋ ಓವನ್ ಅಲ್ಲಿ ಈಗ ಅನ್ನ ಮಾಡ್ಬೇಕಂದ್ರು ಇನ್ನೂ 10 ನಿಮಿಷ ಬೇಕು, ಇವಾಗ ಹೆಂಗತ್ತೆ ಅಂತ ಕಂಗಾಲಾಗ್ತಿದ್ದಾಗ, ಇಲ್ ನೋಡು, ನೀನೇನು ಗಾಬರಿ ಆಗ್ಬೇಡ, ಇದು ಮ್ಯಾಜಿಕ್ ಮೈಕ್ರೋ ಓವನ್. ಇದ್ರಲ್ಲಿ ನಿನಗೇನ್ ಬೇಕೋ ಆ ಅಡ್ಗೆ ಹೆಸರನ್ನ ಬರ್ದಿಟ್ಬಿಟ್ರೆ ಸಾಕು, ಬಿಸಿ ಬಿಸಿಯಾಗಿ ಆ ಅಡ್ಗೆನೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಒಂದ್ ಪೇಪರ್ ಅಲ್ಲಿ ಬಿರಿಯಾನಿ ಅಂತ ಬರ್ದು ಓವನ್ ಒಳಗಡೆ ಇಟ್ರು. ಆ ಓವನ್ ತೆಗ್ದಿದ ತಕ್ಷಣನೇ ಬಿಸಿ ಬಿಸಿಯಾದ ರೈಸ್ ರೆಡಿ ಆಗಿತ್ತು. ಆ ರೀತಿ ಎಲ್ಲಾ ಅಡ್ಗೆನು ಬರ್ದು ಆ ಹೊತ್ತಿಗೆ ಎಲ್ಲಾನು ರೆಡಿ ಮಾಡಿದ್ರು ಸೂರ್ಯಕಾಂತ. ಆವಾಗ ಚಂದ್ರಕಾಂತ, ಅತ್ತೆ, ಈ ಓವನ್ ನನಗೆ ಗಿಫ್ಟ್ ಆಗಿ ಕೊಡ್ಬೋದಲ್ಲ ಅಂತ ಕೇಳಿದ್ಲು. ಗಿಫ್ಟಾ? ಇದನ್ನೇನಾದ್ರೂ ನಾನ್ ಗಿಫ್ಟ್ ಆಗಿ ಕೊಟ್ಬಿಟ್ರೆ ನನ್ ಬೆಳ್ಳಿಂದ ನನ್ ಕಣ್ ಚುಚ್ಕೊಂಡಂಗ ಆಗುತ್ತೆ. ಇನ್ನು ನೀನು ಮನೇಲಿ ಅಡ್ಗೆ ಮಾಡ್ತೀಯೇನೆ ಅಂತ ಹೇಳಿದ್ರು. ಇಲ್ ನೋಡಿ ಅತ್ತೆ, ಆಣೆ ಮಾಡಿ ಹೇಳ್ತಾ ಇದೀನಿ, ಭಾನುವಾರ ಮತ್ತೆ ಸ್ಪೆಷಲ್ ಅಡ್ಗೆಗ್ ಬಿಟ್ರೆ ಇನ್ಯಾವತ್ತೂ ಇದನ್ನ ಉಪಯೋಗಿಸಲ್ಲ, ಸ್ವಲ್ಪ ಕೊಡ್ಬಾರ್ದಾ ಅಂತ ಗೋಗರಿದ್ಲು. ಚಂದ್ರಕಾಂತ ಗೋಳ್ ತಡಿಯಕ್ಕಾಗ್ದೆ ಸರಿ ಅಂದ್ರು ಸೂರ್ಯಕಾಂತ. ಮೊದ್ಲು ವಾರಕ್ಕೊಂದಿನ ಉಪಯೋಗಿಸ್ತಾ ಇದ್ದಿದ್ದ ಆ ಓವನ್ನ ಹೋಗ್ತಾ ಹೋಗ್ತಾ ದಿನ ದಿನ ಉಪಯೋಗಿಸಕ್ ಶುರು ಮಾಡಿದ್ಲು ಚಂದ್ರಕಾಂತ. ಒಂದು ದಿನ ಸಂಜೆ ಎಷ್ಟೊತ್ತಾದ್ರೂ ಅನ್ನ ಮಾಡದೆ ಇರೋದನ್ನ ನೋಡಿ ಸೂರ್ಯಕಾಂತ ಬಂದು ಕೇಳಿದ್ರು, ಏನೇ ಹೊತ್ತು ಮುಳ್ಗಿ ಕತ್ಲಾಗ್ತಾ ಬಂತು, ಇನ್ನೂ ಅನ್ನ ಬೇಯಕ್ಕಾಕಿಲ್ಲ ಹೇಳೋವಾಗ ತುಂಬಾ ರಿಲ್ಯಾಕ್ಸ್ ಆಗಿ ಕೂತಿದ್ದ ಚಂದ್ರಕಾಂತ, ಹೇ ಮಾಡ್ಬೋದು ಬಿಡಿ ಅತ್ತೆ, ಆ ಮ್ಯಾಜಿಕ್ ಮೈಕ್ರೋ ಓವನ್ ಅಲ್ಲಿ ಒಂದ್ ಚೀಟಿ ಬರ್ದಿಟ್ರೆ ಸಾಕು, ನಮಗ್ ಬೇಕಾಗಿರೋ ಅಡ್ಗೆ ಎಲ್ಲ ಬಿಸಿ ಬಿಸಿಯಾಗಿ ಬರುತ್ತಲ್ವಾ, ಇನ್ನೇನ್ ಬೇಕು, ಯಾಕೆ ಟೆನ್ಷನ್ ತಗೊಂತೀರಾ ಅದನ್ ಕೇಳಿಸ್ಕೊಂಡಿದ್ ಸೂರ್ಯಕಾಂತ, ನಿನ್ಗಿವಾಗ ಅರ್ಥ ಆಗಲ್ಲ ಬಿಡು ಅಂತ ಹೇಳಿ ಹೋದ್ರು. ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ಮೇಲೆ ಚಂದ್ರಕಾಂತ ಒಂದು ಚೀಟಿಯಲ್ಲಿ ಹೈದ್ರಾಬಾದಿ ಬಿರಿಯಾನಿ ಅಂತ ಬರ್ದು ಆ ಓವನ್ ಒಳಗಡೆ ಇಟ್ಲು. ಆದ್ರೆ ಆ ಓವನ್ ಇಂದ ಏನು ಬಂದಿಲ್ಲ. ಅಷ್ಟ್ರಲ್ಲಿ ಚಂದ್ರಕಾಂತ ಗಂಡ ರವಿ, ಏನೇ ಇಲ್ಲಿ ಕೂತ್ಕೊಂಡು 10 ನಿಮಿಷ ಆಯ್ತು, ಇವತ್ತೇನ್ ಊಟಕ್ಕೆ ಬಡಿಸ್ತೀಯೋ ಇಲ್ವೋ ಅಂತ ಕಿರ್ಚ್ಕೊಂಡ. ಅದನ್ನ ಕೇಳಿಸ್ಕೊಂಡು ಚಂದ್ರಕಾಂತ ಕಂಗಾಲಾಗ್ತಿರುವಾಗ ಸೂರ್ಯಕಾಂತ ನಗ್ತಾ ಇದ್ರು. ಏನು ಓವನ್ ಕೆಲ್ಸ ಮಾಡ್ತಿಲ್ವಾ? ಅದೇ ಕೆಲ್ಸ ಮಾಡುತ್ತೆ, ಬೆಳಗ್ಗೆ ಮಾಡಿರೋ ಅನ್ನ ಇನ್ನೂ ಇಷ್ಟು ಮಿಕ್ಕಿದೆ, ಅದು ಪೂರ್ತಿ ಖಾಲಿ ಆದ್ಮೇಲೆ ಬೇರೆ ಅನ್ನ ಕೊಡೋದಿದು, ಅದನ್ನು ಏನಾದ್ರೂ ಬಿಸಾಕ್ದೆ ಅನ್ಕೋ ಅಷ್ಟೇ ನಿನ್ ಕತೆ, ಅಳ್ಸೋಗಿರೋದ್ ಬಿಟ್ರೆ ಇನ್ನೇನು ಕೊಡಲ್ಲ ಅಂತ ಇರೋ ನಿಜನ ಹೇಳಿದ್ರು. ಅದನ್ನ ಕೇಳಿಸ್ಕೊಂಡಿದ್ ಚಂದ್ರಕಾಂತಾಳಿಗೆ ಅತ್ತೆ ಮೇಲೆ ತುಂಬಾನೇ ಕೋಪ ಬಂತು. ಏನು ಮಾಡಕ್ಕಾಗ್ದೆ ಗಬಗಬ ಅಂತ ಮಿಕ್ಕಿದ ಅನ್ನನೆಲ್ಲ ತಿಂದ್ಲು. ಆವಾಗ ಆ ಮೈಕ್ರೋ ಓವನ್ ಇಂದ ಹೈದ್ರಾಬಾದ್ ದಮ್ ಬಿರಿಯಾನಿ ಬಂತು. ಬಿಸಿ ಬಿಸಿಯಾಗಿ ಬಾಯಲ್ಲಿ ನೀರ್ ತರಿಸೋ ಬಿರಿಯಾನಿ ಕಣ್ಣು ಮುಂದೆ ಇದ್ರು ಚಂದ್ರಕಾಂತ ಕೈಯಲ್ಲಿ ತಿನ್ನಕ್ಕಾಗಿಲ್ಲ ಪಾಪ. ಮರುದಿನದಿಂದ ಚಂದ್ರಕಾಂತ ಆ ಮೈಕ್ರೋ ಓವನ್ ಮಾಡಿದ ಅಡ್ಗೆಗಳನ್ನೆಲ್ಲ ಉಳಿಸ್ದೆ ತಿಂದು ಅಡ್ಗೆ ಮಾಡೋದನ್ನೇ ಬಿಟ್ಬಿಟ್ಲು. ಚಂದ್ರಕಾಂತ ಸಾಲ್ದೇ ಇರೋದಕ್ಕೆ ಯೂಟ್ಯೂಬ್ ನಲ್ಲಿ ವಿಧ ವಿಧವಾದ ಅಡ್ಗೆಗಳನ್ನ ನೋಡಿ ಮಾಡ್ತೀನಿ ಅನ್ನೋ ಹೆಸರಲ್ಲಿ ತೊಂದ್ರೆ ಮಾಡ್ತಿದ್ಲು. ಯಮ್ಮ, ಇವಳನ್ನ ಹಿಂಗೆ ಬಿಟ್ಬಿಟ್ರೆ ಈ ಜನ್ಮದಲ್ಲಿ ಇವಳು ಅಡ್ಗೆ ಅಂತೂ ಮಾಡೋದೇ ಇಲ್ಲ. ಹೇಗಾದ್ರೂ ಮಾಡಿ ಆ ಮೈಕ್ರೋ ಓವನ್ ಅಡ್ಗೆ ಹುಚ್ಚನ್ನ ತೊಲಗಿಸಿದ್ರೆ ಸಾಕು. ಒಂದು ದಿನ ಚಂದ್ರಕಾಂತ, ಇವತ್ತು ಏನ್ ಅಡ್ಗೆ ಮಾಡೋದು
ಪ್ರತಿದಿನ ಈ ಬಿರಿಯಾನಿ ಶವರ್ಮಾ ಅಂತ ತಿಂದು ತಿಂದು ಬೋರ್ ಹೊಡ್ತಿದೆ. ಇವತ್ತು ಯಾವ್ದಾದ್ರೂ ಬೇರೆ ದೇಶದ ಅಡ್ಗೆನ ಟ್ರೈ ಮಾಡೋಣ ಅಂತ ಹೇಳ್ತಾ ಇಂಟರ್ನೆಟ್ ಅಲ್ಲಿ ಯಾವ್ದೋ ಚೈನೀಸ್ ಅಡ್ಗೆನ ಚೀಟಿಯಲ್ಲಿ ಬರ್ದು ಓವನ್ ಒಳಗಿಟ್ಲು. ಅಷ್ಟೇ, ಅದ್ರೊಳಗಿಂದ ಬಾವಲಿ ಸೂಪ್ ಬಂತು. ಅದನ್ನು ನೋಡಿ ಚಂದ್ರಕಾಂತ ಆಶ್ಚರ್ಯಪಟ್ಲು. ಇದೇನಿದು, ಬಾವಲಿ ಸೂಪ್ ಬಂದಿದೆ? ಛೀ, ಈ ಚೈನಾ ಅವ್ರ ಬಾಯಿಗೆ ಮಣ್ಣಾಕ ಇಂಥದನ್ನೇ ತಿನ್ನೋದ ಅವರು? ಇದನ್ನ ನಮ್ ಕೈಲಿ ತಿನ್ನಕ್ಕಾಗಲ್ಲಪ್ಪ. ಈಗ ಇದನ್ ಬಿಸಾಕದ್ರೆ ಈ ಓವನ್ ಇನ್ನ ವರ್ಕ್ ಆಗಲ್ಲ. ಈಗ ಏನ್ ಮಾಡೋದಪ್ಪ ಅಂತ ಕಕ್ಕ ಬಿಕ್ಕಿ ಆಗ್ತಿದ್ದಾಗ ಸೂರ್ಯಕಾಂತ ಅವಳನ್ನ ನೋಡಿ ನಗ್ತಾ ಇದ್ರು. ಈ ಅಮ್ಮ ಬದುಕಿದ್ರೆ ಬಲಿಷ್ಠವಾಗಿರ್ಬೋದು, ಈ ಮೈಕ್ರೋ ಓವನ್ ಇಲ್ಲ ಅಂದ್ರೆ ಅಚ್ಚಕಟ್ಟಾಗ ಅಡ್ಗೆ ಮಾಡ್ಕೊಂಡ್ ತಿನ್ಬೋದು. ಅದನ್ ಬಿಟ್ಟು ಇಂಥದನ್ ತಿಂದು ಪ್ರಾಣ ಕಳ್ಕೊಳಕ್ಕಾಗಲ್ಲ. ಅಯ್ಯೋ ದೇವ್ರೆ, ನನಗ್ ಬುದ್ಧಿ ಬಂತು ಅಂತ ಹೇಳಿ ಆ ಸೂಪನ್ನ ಚೆಲ್ಬಿಟ್ಲು. ಅದನ್ನು ನೋಡಿದ ಸೂರ್ಯಕಾಂತ ಅಮ್ಮಯ್ಯ ಅಂತ ಹೇಳ್ತಾ ಆ ಮೈಕ್ರೋ ಓವನ್ ಪೆಟ್ಟಿಗೆ ಒಳಗೆ ಇಟ್ಬಿಟ್ರು. ಇವಾಗ ಸಮಾಧಾನ ಆಯ್ತು ನನ್ಗೆ. ಇನ್ನೊಂದು ಸಲ ಈ ಸುಪ್ನಾತಿ ಸುಬ್ಬಿ ಮೇಲೆ ಕೆಳಗೆ ಎಗರಾಡಿದ್ರೆ ಆ ಮಂಚದ ಮೇಲೆ ಕೂರ್ಸಿ ಸ್ಟ್ರೈಟ್ ಆಗಿ ಚೈನ್ ಆಗಿ ಕಳಿಸ್ಬಿಡ್ಬೇಕು ಇವಳನ್ನ. ಆವಾಗ ಗೊತ್ತಾಗುತ್ತೆ ಇವಳ್ಗೆ ಅಂತ ಅನ್ಕೊಂಡ್ರು. ದಿನ ಚಂದ್ರಕಾಂತ ವರಂಡಾದಲ್ಲಿ ಗಿಡಗಳಿಗೆಲ್ಲ ನೀರಾಕ್ತಿದ್ಲು. ಆಗ ಊರ್ನಲ್ಲಿ ಡಂಗೂರ ಸಾರ್ಸವನು ಈ ರೀತಿ ಹೇಳ್ದ. ಈ ಮೂಲಕ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ನಮ್ಮೂರ್ನಾಗೆ ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಕೊಂಡವ್ರಪ್ಪ. ಅದ್ರಲ್ಲಿ ಗೆದ್ದವ್ರಿಗೆ 10 ಲಕ್ಷ ಬಹುಮಾನ ಇದೆಯಪ್ಪೋ ಅಂತ ಡಂಗೂರ ಸಾರಿಸ್ತಾರೆ. ಅದನ್ನು ಕೇಳಿದ ಚಂದ್ರಕಾಂತ ತುಂಬಾ ಸಂತೋಷ ಪಟ್ಟು ಮನ್ಸೊಳಗಡೆ, ಏನು 10 ಲಕ್ಷನಾ? ಬೇಗ ಬೇಗ ಡ್ಯಾನ್ಸ್ ಕಲ್ತ್ಕೊಂಡು ಹೇಗಾದ್ರೂ ಕಾಂಪಿಟೇಷನ್ ಅಲ್ಲಿ ನಾನೇ ಗೆಲ್ಬೇಕು ಅಂತ ಅನ್ಕೊಂಡು ತಕ್ಷಣ ಮನೆಗ್ ಹೋಗಿ ಯೂಟ್ಯೂಬ್ ನಲ್ಲಿ ಲರ್ನ್ ಡ್ಯಾನ್ಸ್ ಇನ್ 1 ಡೇ ಅಂತ ಟೈಪ್ ಮಾಡ್ತಾಳೆ. ಆವಾಗ ದುರ್ಗಾರಾವ್ ವಿಡಿಯೋ ಬರುತ್ತೆ. ಅದನ್ನು ನೋಡಿ ಚಂದ್ರಕಾಂತ, ಅರೇ ನಮ್ ದುರ್ಗಾರಾವಣ್ಣ, ತಕ್ಷಣ ಇವ್ರ ಡ್ಯಾನ್ಸ್ ನೋಡಿ ನಾನು ಕಲ್ತ್ಕೊಂಡ್ಬಿಡ್ಬೇಕು ಅಂತ ಅನ್ಕೊಂಡು ವಿಡಿಯೋ ಪ್ಲೇ ಮಾಡ್ತಾಳೆ. ಆ ರೀತಿ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡ್ತಾ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ತಾಳೆ. ಆವಾಗ ಚಂದ್ರಕಾಂತ ಮಾವ ಮನೆಗ್ ಬರ್ತಾರೆ. ಮಾವ ಬರೋದನ್ನ ನೋಡಿದ ಚಂದ್ರಕಾಂತ ತಕ್ಷಣ ವಿಡಿಯೋನ ಪಾಸ್ ಮಾಡಿ ಮನ್ಸಲ್ಲಿ ಈ ರೀತಿ ಅನ್ಕೊಂತಾಳೆ, ಛೀ ಇವ್ರು ಇವಾಗ್ಲೇ ಬರ್ಬೇಕಾ ಏನು ಅಂತ ಅನ್ಕೊಂತಾಳೆ. ಆವಾಗ ಚಂದ್ರಕಾಂತ ಮಾವ, ಏ ಚಂದ್ರಕಾಂತ, ಬೇಗ ಹೋಗಿ ಊಟ ಹಾಕಂಬ, ನಂಗ್ ಹೊಟ್ಟೆ ಹಸಿತೈತೆ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಚಂದ್ರಕಾಂತ ತಕ್ಷಣ ಹೋಗಿ ಮಾವನವ್ರಿಗೆ ಅನ್ನ ಬಡಿಸ್ತಾಳೆ. ಆ ರೀತಿ ಊಟ ಬಡಿಸ್ತಾ ಅವಳಗವಳೆ ನಡಿ ನಮ್ಮೋಲ ಸಾಂಗ್ ನ ನೆನ್ಸ್ಕೊಂಡು ಡ್ಯಾನ್ಸ್ ಸ್ಟೆಪ್ ಗುರ್ತು ಮಾಡ್ಕೊಳ್ತಾ ಇರ್ತಾಳೆ. ನಡಿ ನಮ್ಮೋಲ ನೋಡೋಣ ಬಾರ, ಪೈರು ಬೆಳೆದೈತೆ ಚೊಕ್ಕ ಬಂಗಾರ, ನಡಿ ನಮ್ಮೋಲ ನೋಡೋಣ ಬಾರ, ಪೈರು ಬೆಳೆದೈತೆ ಚೊಕ್ಕ ಬಂಗಾರ, ಪೈರು ಬೆಳೆದೈತೆ ಚೊಕ್ಕ ಬಂಗಾರ, ನನ್ನ ಬಂಗಾರ ಅಂತ ಅನ್ಕೊಂಡು ಸಡನ್ ಆಗಿ ಆ ಪಲ್ಲವಿ ಬರ್ತಾ ಇದ್ದಂಗೆ ಜೋರ್ ಜೋರಾಗಿ ಹಾಡ್ಕೊಂಡು ಕೈಯಲ್ಲಿದ್ದ ಬಿಸಿ ಬಿಸಿ ಸಾಂಬಾರ್ನ ಊಟ ಮಾಡ್ತಿದ್ದ ಮಾವನವ್ರ ಮೇಲೆ ಚೆಲ್ಬಿಡ್ತಾಳೆ. ಆ ಬಿಸಿ ಬಿಸಿ ಸಾಂಬಾರ್ ಬಿದ್ದು ಆ ಬಿಸಿನ ತಡ್ಕೊಳಕ್ಕಾಗ್ದೆ ಚಂದ್ರಕಾಂತ ಮಾವನವರು ತುಂಬಾ ಜೋರಾಗಿ ಕಿರ್ಚ್ತಾ ಇರ್ತಾರೆ. ಅಯ್ಯಯ್ಯಪ್ಪ, ಅಯ್ಯೋ ಕರ ಕಣಪ್ಪ, ಏನಪ್ಪ ಕಟ್ಬಿಟ್ಟವಳು, ಆ ಕರ ಕಣಪ್ಪ ತಡಿಯಕ್ಕೆ ಆಗ್ತಿಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಮಾವ, ಸಾರಿ ಮಾವ, ನೋಡ್ಕೊಳ್ಳಿಲ್ಲ ಮಾವ ಅಂತ ತಕ್ಷಣ ಮಾವನವ್ರ ಮೇಲೆ ನೀರನ್ನ ಹಾಕ್ತಾಳೆ. ಆ ರೀತಿ ನೀರ್ ಚೆಲ್ಲಿದ್ರಿಂದ ಸಾಂಬಾರ್ ಬಿಸಿ ಇಳಿದು ಚಂದ್ರಕಾಂತ ಅವ್ರ ಮಾವ ಸ್ವಲ್ಪ ಸರಿ ಹೋಗ್ತಾರೆ. ಸರಿಯಾದ ಚಂದ್ರಕಾಂತ ಮಾವನವರು, ಏನಮ್ಮ ಇದು? ಅಯ್ಯೋ ತಾಯಿ, ನೀನ್ ಎಲ್ಲಿದೀಯವ? ನಿನ್ ಮನ್ಸಿಲ್ಲ ಇದೆಯಾ? ಏನಾಯ್ತು ನಿನ್ಗೆ? ಒಳ್ಳೆ ಹುಚ್ಚಿ ತರ ಆಡ್ತಿದೀಯಾ ನೀನು? ಅದಕ್ಕೆ ಚಂದ್ರಕಾಂತ ಈ ರೀತಿ ಹೇಳ್ತಾಳೆ, ಅದು ಮಾವ, ಊರಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ನಡೀತಿದೆ. ನಂಗೆ ಚಿಕ್ಕಂದಿನಿಂದ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಹೇಗಾದ್ರೂ ಮಾಡಿ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಕಾಂತ ಮಾವನವರು, ಸರಿ ಸರಿ, ಆಗೋದೇನೋ ಆಗೋಯ್ತು ಕಣವ, ಸ್ವಲ್ಪ ಕಡೆ ಈ ಕಡೆ ನೋಡ್ಕೊಂಡು ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಚಂದ್ರಕಾಂತ ಮತ್ತೆ ಹಾಡನ್ನ ಹಾಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತಾಳೆ. ಆವಾಗ ಅಲ್ಲಿಗೆ ಸೂರ್ಯಕಾಂತ ಬರ್ತಾರೆ. ಸೂರ್ಯಕಾಂತ ಚಂದ್ರಕಾಂತ ಡ್ಯಾನ್ಸ್ ಮಾಡೋದನ್ನ ನೋಡಿ, ಏನಿ ಹುಡುಗಿ ಈ ರೀತಿ ಆಡ್ತಿದ್ದಾಳಲ್ಲ, ಮತ್ತೆ ಇವಳಿಗೇನಾಗಿದ್ಯೋ?
ಸರಿ ಬಿಡು, ಏನೋ ಒಂದ್ ಮಾಡ್ಕೊಳ್ಳಿ, ನನಗೇನ್ ಬಂತು ಅಂತ ಹೇಳ್ಕೊಂಡು ಮಡಕೆಯಿಂದ ನೀರ್ ತಗೊಂಡ್ ಕುಡಿತಾ ಇದ್ದಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಚಂದ್ರಕಾಂತ ಕಾಲ್ ಸ್ಲಿಪ್ ಆಗಿ ಸೂರ್ಯಕಾಂತ ಮೇಲೆ ಬಿದ್ದೋಗ್ತಾಳೆ. ಅದ್ರಿಂದ ಬ್ಯಾಲೆನ್ಸ್ ಸಿಗದೆ ಸೂರ್ಯಕಾಂತ ಚಂದ್ರಕಾಂತ ಇಬ್ರು ಆ ಮಡಕೆ ಮೇಲೆ ಬಿದ್ದೋಗ್ತಾರೆ. ಚಂದ್ರಕಾಂತ ಮಾಡಿದ ಕೆಲ್ಸಕ್ಕೆ ಸೂರ್ಯಕಾಂತಗೆ ತುಂಬಾನೇ ಕೋಪ ಬರುತ್ತೆ. ಅದರಿಂದ ಎತ್ ನಿನ್ನ, ಏನೇ ಆಗಿದೆ ನಿಂಗೆ, ನನ್ ಮೇಲೆ ಯಾಕೆ ಬಿದ್ದೆ, ಅಷ್ಟಕ್ಕೂ ಏನೇ ಆಟ ಅಂತ ಕಿರ್ಚ್ತಾರೆ. ಅದಕ್ಕೆ ಚಂದ್ರಕಾಂತ ಭಯ ಬಿದ್ದು, ಸಾರಿ ಅತ್ತೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಕಾಲ್ ಸ್ಲಿಪ್ ಆಯ್ತು. ನಾಳೆ ನಮ್ಮೂರಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇದೆಯಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ, ಸಾರಿ ಏನು ಅನ್ಕೋಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ ಕೂಲ್ ಆಗಿ ಈ ರೀತಿ ಹೇಳ್ತಾರೆ, ಸರಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಡ್ಯಾನ್ಸ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಬೆಳಗ್ಗೆ ತಕ್ಷಣ ಚಂದ್ರಕಾಂತ ಮತ್ತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತಾಳೆ. ಆ ರೀತಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಕಾಲ್ ಸ್ಲಿಪ್ ಆಗಿ ಬಿದ್ದೋಗ್ತಾಳೆ. ಅದ್ರಿಂದ ಕಾಲು ಉಳುಕುತ್ತೆ. ಕಾಲು ಉಳ್ಕಿದ್ರಿಂದ ಪಾಪ ಚಂದ್ರಕಾಂತ ನಿಂತ್ಕೊಳ್ಳೋದಕ್ಕಾಗಲ್ಲ. ಅದ್ರಿಂದ ಚಂದ್ರಕಾಂತ ಹತ್ಕೊಂಡೆ ಕುತ್ಕೊಳ್ತಾಳೆ. ಆವಾಗ ಅಲ್ಲಿಗೆ ಬಂದ ಸೂರ್ಯಕಾಂತ, ಏನಾಯ್ತೆ ಹಂಗಳ್ತಿದ್ಯಾ? ಅದಕ್ಕೆ ಚಂದ್ರಕಾಂತ ಹತ್ಕೊಂಡೆ ನಡೆದಿದ್ದಲ್ಲ ಹೇಳ್ತಾಳೆ. ಅದನ್ನು ಕೇಳಿದ ಸೂರ್ಯಕಾಂತ, ಅದಕ್ಕೆ ಹೇಳಿದ್ದು ಮೈ ಮೇಲೆ ಪ್ರಜ್ಞೆ ಇಟ್ಟು ಪ್ರಾಕ್ಟೀಸ್ ಮಾಡು ಅಂತ, ಕೇಳ್ದ ನನ್ ಮಾತನ್ನ ಅಂತ ಹೇಳ್ತಾರೆ. ಅದಕ್ಕೆ ಚಂದ್ರಕಾಂತ, ಇನ್ನು 1 ಗಂಟೆಯಲ್ಲಿ ಕಾಂಪಿಟೇಷನ್ ಶುರು ಆಗುತ್ತಂತೆ, ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ, ಎಷ್ಟು ಕಷ್ಟಪಟ್ಟು ಕಲ್ತ್ಕೊಂಡೆ ಗೊತ್ತಾ? ಚಂದ್ರಕಾಂತ ಬಾಧೆನ ನೋಡಕ್ಕಾಗದೆ ಇದ್ದ ಸೂರ್ಯಕಾಂತಗೆ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಔಷಧಿನ ತಂದು ಚಂದ್ರಕಾಂತ ಕಾಲಿಗೆ ಹಚ್ತಾರೆ. ಆ ಔಷಧಿನ ಹಚ್ಚಿದ ತಕ್ಷಣನೇ ಚಂದ್ರಕಾಂತ ಕಾಲು ಸರಿ ಹೋಗುತ್ತೆ. ಚಂದ್ರಕಾಂತಳಿಗೆ ಪ್ರಾಣನೇ ವಾಪಸ್ ಬಂದಂಗಿರುತ್ತೆ. ಚಂದ್ರಕಾಂತ ತಕ್ಷಣ ಸೂರ್ಯಕಾಂತಗೆ ಥ್ಯಾಂಕ್ಸ್ ಹೇಳ್ತಾಳೆ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದಾನೇ ಇವತ್ತು ನಾನ್ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಸರಿ ಬೇಗ ಹೊರಡು, ಅಲ್ಲಿ ಕಾಂಪಿಟೇಷನ್ ಮಿಸ್ ಮಾಡ್ಕೊಳ್ತೀಯೇನೋ. ಚಂದ್ರಕಾಂತ ತಕ್ಷಣ ಹೋಗಿ ನಡಿ ನಮ್ಮೂಲ ನೋಡೋಣ ಸಾಂಗ್ಗೆ ಡ್ಯಾನ್ಸ್ ಮಾಡಿ ಕಾಂಪಿಟೇಷನ್ ಅಲ್ಲಿ ಗೆಲ್ತಾಳೆ. ಸ್ಪಾನ್ಸರ್ ಬಂದು ಚಂದ್ರಕಾಂತಳಿಗೆ 10 ಲಕ್ಷ ಚೆಕ್ ನ ಕೊಡ್ತಾನೆ. ಪಕ್ಕದಲ್ಲೇ ಇದ್ದ ಆಂಕರ್ ಚಂದ್ರಕಾಂತಗೆ ಮೈಕ್ ಅನ್ನ ಕೊಟ್ಟು ಮಾತಾಡಕ್ ಹೇಳ್ತಾಳೆ. ಆವಾಗ ಚಂದ್ರಕಾಂತ ಮೈಕ್ ನ ತಗೊಂಡು, ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದ ಈ ಊರು ಜನರಿಗೆ, ನಮ್ ಫ್ಯಾಮಿಲಿ ಅವ್ರಿಗೆ ನಾನ್ ತುಂಬಾ ಕೃತಜ್ಞಳಾಗಿದ್ದೇನೆ. ಮುಖ್ಯವಾಗಿ ನಮ್ಮ ಅತ್ತೆಗೆ, ಅವ್ರೇನಾದ್ರೂ ಟೈಮಿಗೆ ಬಂದು ನನಗ ಔಷಧಿ ಹಚ್ಚಿಲ್ಲ ಅಂದ್ರೆ ನಾನಿವತ್ತು ಡ್ಯಾನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಅತ್ತೆ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಆಂಕರ್ ಸೂರ್ಯಕಾಂತನ ಸ್ಟೇಜ್ ಮೇಲೆ ಕರೆಸಿ ಮಾತಾಡಕ್ ಹೇಳ್ತಾರೆ. ಆವಾಗ ಸೂರ್ಯಕಾಂತ ಸ್ಟೇಜ್ ಮೇಲೆ ಬಂದು ಮೈಕ್ ತಗೊಂಡು ಈ ರೀತಿ ಹೇಳ್ತಾರೆ, ಎಲ್ಲರಿಗೂ ನಮಸ್ಕಾರ. ನನ್ ಸೊಸೆ ಅಂತ ಮಾತ್ರ ಅಲ್ಲ, ಅವಳು ಡ್ಯಾನ್ಸ್ ಅಷ್ಟೇ ಅಲ್ಲ, ಮನ್ಸಲ್ಲೂ ತುಂಬಾ ಒಳ್ಳೆಯವಳು. ಎಷ್ಟು ಒಳ್ಳೆಯವಳಂದ್ರೆ ಇವಾಗ ನೀವು ಕೊಟ್ಟಿದ್ದ 10 ಲಕ್ಷದ ಚೆಕ್ಕು ಬಡವ ಜನರಿಗೆ ಖರ್ಚು ಮಾಡೋದಕ್ಕೋಸ್ಕರ ನಿಮ್ಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಅದನ್ನು ಕೇಳಿದ ಚಂದ್ರಕಾಂತ ಶಾಕ್ ಆಗಿ ಮನ್ಸೊಳಗಡೆ, ಹಾ ಏನಿದು ನಮ್ಮ ಅತ್ತೆ ಕೊಟ್ಟಿದ್ ಟ್ವಿಸ್ಟ್ ಅಂತ ಅನ್ಕೊಂತಾಳೆ. ಆವಾಗ ಸೂರ್ಯಕಾಂತ, ಏನಂತ್ಯ ಸೊಸೆ, ಹಂಗೆ ಅಲ್ವಾ ಅಂತ ಹೇಳ್ತಾರೆ. ಆಗ ಏನು ಮಾಡಕ್ಕಾಗ್ದೆ ಎಲ್ಲರೂ ನೋಡ್ತಿದ್ದಾರೆ ಅಂತ ಚಂದ್ರಕಾಂತ ಹೂ ಅಂತಾಳೆ. ಆವಾಗ ಸ್ಪಾನ್ಸರ್ ಬಂದು ಚಂದ್ರಕಾಂತ ಕೈಯಲ್ಲಿದ್ದ ಚೆಕ್ ನ ತಗೊಳ್ತಾನೆ. ಥ್ಯಾಂಕ್ಸ್ ಕಣ್ರಿ, ನಿಮ್ದು ತುಂಬಾ ಒಳ್ಳೆ ಮನ್ಸು ಅಂತ ಚೆಕ್ ನ ತಗೊಳ್ತಾನೆ. ಜನಗಳ ಮಧ್ಯೆ ಆ ರೀತಿ ಟ್ವಿಸ್ಟ್ ಕೊಟ್ಟಿದ್ದಕ್ಕೆ ಚಂದ್ರಕಾಂತಳಿಗೆ ಸೂರ್ಯಕಾಂತ ಮೇಲೆ ವಿಪರೀತ ಕೋಪ ಬರುತ್ತೆ. 10 ಲಕ್ಷ ಚೆಕ್ಕು 10 ನಿಮಿಷ ಕೂಡ ನೋಡಕ್ ಬಿಡ್ಲಿಲ್ವಲ್ಲ ಅತ್ತೆ, ಮಾಡ್ತೀನಿ ರೀ ನಿಮ್ಗೆ ಅಂತ ಚೆಕ್ ಹೋಗಿದ್ದಕ್ಕೆ ಬೇಜಾರ್ ಮಾಡ್ಕೊಂಡು ಸೂರ್ಯಕಾಂತ ಮೇಲೆ ಗೊಣಗ್ತಾಳೆ.